ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಹಕಾರದೊಂದಿಗೆ ಯಾದಗಿರಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ವೈಜ್ಞಾನಿಕ ಸಮ್ಮೇಳನ, ಅದರಲ್ಲೂ 5ನೇ ವೈಜ್ಞಾನಿಕ ಸಮ್ಮೇಳನ ನಡೀತಾ ಇದೆ. ರಾಜ್ಯದ ಮೂಲೆ ಮೂಲೆಯಿಂದ ಸಂಪನ್ಮೂಲ ವ್ಯಕ್ತಿಗಳು, ವಿಜ್ಞಾನಿಗಳು, ಸಾಹಿತ್ಯಾಸಕ್ತರು, ವಿಜ್ಞಾನಾಸಕ್ತರು ಇಲ್ಲಿ ಬರ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಏನಿದೆ ಅಂತ ಅನೇಕ ಗೋಷ್ಠಿಗಳನ್ನು ಇಟ್ಟಿದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಭಾರತ ಸರ್ಕಾರದ ಇಸ್ರೋ, DRDO, ಏರ್ಫೋರ್ಸು, NAL, HAL, ಆಮೇಲೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ, ನೆಹರು ತಾರಾಲಯ, ಇವೆಲ್ಲರೂ ಎಲ್ಲ ವಿಜ್ಞಾನದ ಸಂಸ್ಥೆಗಳು ಇಲ್ಲಿ ಲಗ್ಗೆ ಇಡ್ತಾ ಇದ್ದಾವೆ. ಅವುಗಳನ್ನ ನೋಡಬೇಕಾದ್ದು ಇಲ್ಲಿನ ಶಿಕ್ಷಕರು, ಮಕ್ಕಳು, ಸಾರ್ವಜನಿಕರು. ಒಂದು ಸಂಸ್ಥೆ ಬರಲಿಕ್ಕೆ ಕಷ್ಟ ಅಂತ ಎಲ್ಲ ಸಂಸ್ಥೆಗಳು 29 ಮತ್ತು 30 ವಿಜ್ಞಾನ ಪ್ರದರ್ಶನ ಈ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ಅದಕ್ಕೆ ಮುಖ್ಯವಾಗಿ ಮನುಷ್ಯ ಹುಟ್ಟಿದಾಗಲಿಂದ ಇಲ್ಲಿವರೆಗೂ ಏನೆಲ್ಲ ವಸ್ತುಗಳನ್ನ ಬಳಸ್ತಿದ್ದ ಪ್ರಾಚೀನ ವಸ್ತುಗಳ ಒಂದಿಷ್ಟು 200 ಸ್ಟಾಲ್ಗಳಲ್ಲಿ ಶೇಖರಣೆಯಾಗಿದೆ. ನೀವು ಸ್ಟೇಜ್ ನೋಡಿದ್ದೀರಿ, ಆ ಕಡೆ 4,000 ಜನ, ಈ ಕಡೆ 4,000 ಜನ ಏಕಕಾಲದಲ್ಲಿ ಸಾಹಿತ್ಯಾಸಕ್ತರು, ವಿಜ್ಞಾನಾಸಕ್ತರು ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಏಕಕಾಲದಲ್ಲಿ 6,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಊಟಕ್ಕೂ ಕೂಡ ವ್ಯವಸ್ಥೆ ಆಗಿದೆ. ಇಲ್ಲಿ ಸಾರ್ವಜನಿಕರ, ರಾಜಕೀಯ ಮುಖಂಡರ, ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ಇಲಾಖೆ ಎಲ್ಲ ಅಧಿಕಾರಿಗಳು, ಸಾರ್ವಜನಿಕರು ಮತ್ತು ವಿಜ್ಞಾನಾಸಕ್ತರು, ಎಲ್ಲ ಸಂಘಟನೆಗಳು ಸಹಕಾರ ಅತಿ ಮುಖ್ಯವಾಗಿ ಇದೆ. ಬನ್ನಿ, ಇದೊಂದು ವಿಜ್ಞಾನ ಹಬ್ಬ, ವಿಜ್ಞಾನ ಜಾತ್ರೆ, ಭಾಗವಹಿಸೋಣ, ನೋಡೋಣ, ತಲೆಗೊಂದಿಷ್ಟು ವಿಚಾರವನ್ನು ಇಟ್ಕೊಳ್ಳೋಣ. ನಮಸ್ಕಾರ.